ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಬೆಳಗ್ಗೆ ಎದ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ದೇವ್ರ ಪೂಜೆನೂ ಆಗೈತ್ರಿ. ಹೂವು ತಂದು ಏರ್ಸಿದ್ರಿ. ಹೂವು ಮ್ಯಾಲಿದ್ದು ತಳಗಿನೆಲ್ಲ ಒಣಗ್ದಂಗೆ ಆಗಿದ್ರಿ. ಅದಕ್ಕೆ ಮ್ಯಾಲಿದ್ದು ಬಿಟ್ಟಿನಿ ರೀ. ನೋಡಿರಿ ಜಸ್ಟ್ ಈಗ ಚಹಾ ಕುಡಿದು ಮಾಡಿ ಕಾವು ಚಾಲು ಮಾಡತ್ತೀನಿ. ನಿಮ್ಮದು ಎಲ್ಲರದ್ದು ಚಹಾ ಆಗ್ಯದ ಅನ್ಕೋತೀನಿ ರೀ. ನಮ್ದಂತೂ ಚಹಾ ಆಯ್ತು ನೋಡಿರಿ. ಇವತ್ತು ಒಂದು ಸ್ವಲ್ಪ ಜಲ್ದಿ ಇರ್ತೀವಿ ರೀ. ಯಾಕಂದ್ರೆ ಕೆಲಸ ಅದತ್ರಿ, ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕ್ರಿ. ನಾವು ಕಸ ಅದತ್ರಿ, ಅದಕ್ಕೆ ಕಸಕ್ಕೆ ಹೋಗ್ಬೇಕ್ರಿ. ಇದನ್ನ ಮನೆಗಿದ್ದೆವು. ಮಳೆ ಇವತ್ತು ಒಂದು ಸ್ವಲ್ಪ ಹೊರಪ್ ಕೊಟ್ಟದ್ರಿ. ಅಂದ್ರೆ ಇವತ್ತೊಂದು ಜರ ಬಿಟ್ಟದ್ರಿ ಮಳೆ. ನಿನ್ನೆ ಮನೆ 2-3 ದಿನ ಏಕಟ್ಟು ಮಳೆ ಅಂತ ಮಳೆನೇ ಐತ್ರಿ ನಮ್ಮ ಕಡೆ ಅಂತೂ. ಅದಕ್ಕಲಾಗ ಇವತ್ತು ಬಿಟ್ಟದ್ರಿ. ಇವತ್ತದ ಅಂದಾರ, ಅದಕ್ಕೆ ಹೊಂಟಿವಿ ನೋಡ್ರಿ ಇವತ್ತು ನಾವು ದೊಡ್ಡಿಗೆ. ಇವಾಗ ನೋಡ್ರಿ ಅಡುಗೆ ಅಂತ ಎಲ್ಲ ಮಾಡೀನಿ. ಅನ್ನ ತಾಗ್ಯದ್ರಿ. ಆಮೇಲೆ ಇನ್ನೂ ಸಾರು ಮಾಡಬೇಕು, ರೊಟ್ಟಿ ಮಾಡಬೇಕು. ರೊಟ್ಟಿನೂ ಖಾಲಿ ಆಗೈತ್ರಿ. ಬುಟ್ಟ್ಯಾಗ ಒಂದೇ ರೊಟ್ಟಿ ಐತೆ ನೋಡ್ರಿ. ಒಂದೇ ರೊಟ್ಟಿ ಐತೆ ಬುಟ್ಟ್ಯಾಗ. ಇವಾಗ ಅದಕ್ಕೆ ರೊಟ್ಟಿ ಮಾಡ್ಬೇಕ್ರಿ. ಕೈನೂ ಕಮ್ಮಿ ಆಗ್ಯದ ಇವಾಗ. ಅದಕ್ಕಲಾಗೆ ರೊಟ್ಟಿ ಮಾಡ್ಬೇಕನ್ನತ್ತೇನು ರೀ. ಇವತ್ತಂದ್ರೆ ಮಾಮ ಒಂದು ಜರ ಸಿಟ್ಟಿಗೆ ಬಂದಾರ್ರಿ ನಾನು ಕೂಡ. ಮಾಮ ಬಂದಿಲ್ಲ ರೀ, ನಾನೇ ಒಂದು ಜರ ಸಿಟ್ಟಿಗೆ ಬಂದೀನಿ ರೀ. ಯಾಕಂದ್ರೆ ತಪ್ಪು ನಂದೇ ರೀ. ಮತ್ತು ಅವರು ಇದು ಮಾಡೋದು ಅವರಿಗೆ ಅನ್ಬಾರ್ದು. ಯಾಕಂದ್ರೆ ನಿನ್ನೆ ರಾತ್ರಿ ರಚ್ಚು ನಾನು ತೊಗೊಂಡು ವರ್ಷಿನ ಮೇಲೆ ಮುಕ್ಕೋತೇವಲ್ರಿ ನಾವು. ಅದಕ್ಕೆ ರಚ್ಚು ನಾನು ರಾಧಿಕಾ ವರ್ಷಿನ ಮೇಲೆ ಮುಕ್ಕೊಂಡಿದ್ದೇವೆ ರೀ. ಅದು ರಾತ್ರಿ ಏನಾಗ್ಯದ್ರಿ, ನಮ್ಮ ರಚ್ಚು ನಿದ್ದಿಗಣ್ಣಾಗ ತೆಳಗೆ ಬಿದ್ದಾವ್ರಿ ವರ್ಷಿನ ಮೇಲಿಂದ. ಅದಕ್ಕೆ ಅವ್ರು ಸಿಟ್ಟಿ ಬಂದೇರಿ. ತೊಳಗಂದ್ರೆ ಪೂರ ಎತ್ತರ ಅದ ರೀ, ಹೀಟ್ ಅದ ರೀ ಭಾಳ ವರ್ಷ. ಅದ್ರಪ್ಪನೇ ತೆಳಗೆ ಬಿದ್ದೋಡ್ರಿ ಚಿತ್ತಕಿ. ಅದಕ್ಕೆ ಅವ್ರು ಸಿಟ್ಟಿ ಬಂದು ಹೊಡ್ಯಾಕೆ ಬಂದಿರು ನನಗಂತ್ರ. ಸಿಟ್ಟು ಬಂದಿತ್ತು ನನಗವಾಗ. ನಾ ಏನು ಮಾಡ್ಬೇಕಂತೇಳಿ ನಿದ್ದಿಗಣ್ಣಾಗಿದ್ದೇವ್ರಿ. ಆಕೆನೂ ನಿದ್ದಿಗಣ್ಣಾಗ ಎದ್ದು ಬರ್ಲಿಕ್ಕೆ ಹೋಗ್ಯಾರ ಬಿದ್ದೋಡ್ರಿ ಆಕೆ. ಅದಕ್ಕಲ್ಲೇ ಅವರು ಸಿಟ್ಟಿ ಬಂದ್ಕೆರೆ ಹೊಡ್ಯಾಕೆ ಬಂದ್ರಿ ನನಗನು. ನಾನು ಅವ್ರ ಮೇಲೆ ಸಿಟ್ಟಿಗೆ ಬಂದ್ಕೆರೆ ಮಾತಾಡಿಲ್ಲ. ಅವ್ರು ಕೂಡ ಏನೂ ಮಾಡಿಲ್ಲ. ಹಾಗಾಳೆ ಅವರೇ ಫೋನ್ ಹಚ್ಚಾರ, ದೌಂತಿ ಬಂದತ್ತೆ ನನ್ನ. ಮತ್ತು ಅವರೇ ಹೇಳಿದ್ರು ದೌಂತಿ ಅದು ತೊಡು ಹೋಗು ಅಂತೇಳಿ. ಬರ್ರಿ ಇವಾಗ ನಮ್ಮ ರಚ್ಚು ರಾಧಿಕಾ ಏನು ಮಾಡತ್ತಾರಂತೇಳಿ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಇಲ್ಲಿ ನಂದು ಚಹಾ ಆಗ್ಯದ್ರಿ. ಅವರು ಚಹಾ ಕುಡಿಯತ್ತಾರ. ಬ್ಯಾಳೆ ಕುದಿಸಿಟ್ಟಿನಿ ರೀ. ಬ್ಯಾಳೆ ಇವಾಗ ತೆಗೆದು ಸಾರು ಮಾಡಬೇಕು. ಬೆಳ್ಳುಳ್ಳಿ, ಕೊತ್ತಂಬರಿ, ಪಾಣ್ಯಕತ್ತೆ ಹೊಡ್ಯಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ. ನಿನ್ನೆ ತಳಿ ಹಾಲು ಕೊಟ್ಟಿರಿ. ಹಾಲು ಕಾಯಿಸಿ ಹೆಪ್ಪಿಗೆ ಹಾಕಿದ್ರಿ, ಹೆಪ್ಪೆ ಆಗಿಲ್ರಿ. ಮತ್ತೊಮ್ಮೆ ಕಾಯಿಸಿ ಮತ್ತೆ ಹಾಕ್ಬೇಕ್ರಿ, ಅವಾಗ ಹೆಪ್ಪ ಆಗ್ತದ. ಏನು ಮಾಡ್ತೀರಿ? ಆಯ್ತಿಲ್ಲ ಚಾ? ಹಾಂ, ಪಕ್ಕಲ್ಲಿ ಹಿಡಿತಾಳ. ಅವಕಾಶ ಕುಡಿಯವ ನಮ್ಮ ರಚ್ಚು ನೀನು ಬಿದ್ದಾಡ್ರಿ. ಎಲ್ಲಿ ಬಡ್ದದ ರಚ್ಚು? ಎಲ್ಲಿ? ಅಲ್ಲಿ. ಅಯ್ಯೋ ನಮ್ಮ ಮಮ್ಮಿ ಬಿದ್ದದ್ರಿ ಮ್ಯಾಲಿಂದ. ಅಲ್ಲಿ ನೋಡ್ರಿ ಹೊರಸ ಎಟ್ಟೆತ್ತರದಂತೇಳಿ ಅದ್ರ ಮೇಲಿಂದ ದಪ್ಪನೇ ಬಿದ್ದುಬಿಟ್ಟವ್ರಿ ಈಗ ತಾಗ. ಕುಡಿ ಚಾ ಕುಡಿ. ನಾ ಕುಡ್ದೀನಿ, ನೀ ಕುಡಿ. ನೀ ಕುಡಿ ಮಮ್ಮಿ, ನೀ ಕುಡಿಯಾ? ಹಾಲಂತ್ರ ಕಾಯಿಸಿಟ್ಟಿನಿ ರೀ. ಹಾಲು ಕೊಟ್ಟಾರ ಮುಂಜಾನೆ. ಆಮೇಲೆ ನೋಡ್ರಿ ಅನ್ನ ರೆಡಿ ಆಗ್ಯದ ನೋಡ್ರಿ. ಸಾರು ಇಷ್ಟೇ ಮಾಡ್ಬೇಕು ಇವಾಗ. ಏನು ಸೊನ್ನೆ ನೋಡ್ರಿ ನಮ್ದು ಸುಡ್ಲತ್ತದ. ಅದನಿಂದ ಆಗನಾಕಿಗೆ ಆರಿಸ್ಕೊಡ. ಹಾಂ, ನಾನಿವಾಗ ಅಡುಗೆ ಮಾಡ್ಬೇಕ್ರಿ. ಪಟ ರೊಟ್ಟಿ ಬಿಡ್ಬೇಕ್ರಿ. ನಾ ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಹೊತ್ತು ಮಾಡಿ ಹೋಗ್ತೀವಿ ಜಲ್ದಿ ಹೋಗೋಣ. 10 ಹೋಗಂಗೆ ಕಾಣ್ತದ್ರಿ. ಯಾಕಂದ್ರೆ ಮಾಡಾಗ್ಯದಲ್ರಿ. ಮತ್ತು ಮಳೆ ಬಂದಾಗ ಸ್ವಲ್ಪ ಕೂತ್ ಮಾಡ್ಲಿಕ್ಕೆ ಬರ್ತಾರೆ. ಅದಕ್ಕೆಲ್ಲ ಹೊತ್ತು ಮಾಡುವಂತಲ್ಲ. ಏನು ಸೋನಿ ತಿತ್ತು ನೋಡಿಲಿಕ್ಕಂದ್ರೆ ತಿನ್ನು ಪಟ ಸೋನಿ ತಿತ್ತದ ನೋಡಿ. ಸೋನಿ ಆಗ್ಬೇಕು. ಆಯ್ತು ಸೋನಿ ಸುಮ್ ಕುಂದ್ರಿ. ರಚ್ಚು ಚೋನಿ ಅಂತಾಳ್ರಿ. ಅದಕ್ಕೆ ಬ್ಯಾಳೆ ತಿಳಿಸಿ ಪಾನಿ ಹೊಡಿತೀನಿ ರೀ. ಒಲಿ ಖಾಲಿ ಐತ್ರಿ ಹೊರಗೆ. ಬ್ಯಾಳೆ ಅಂದ್ರೆ ಬರೀ ಬ್ಯಾಳೆ ಹಾಕಿಲ್ರಿ. ಪಾಲಕ್ಕೆ ಆಮೇಲೆ ಮೆಣಸಿನ್ಕಾಯಿ ಬ್ಯಾಳೆ ಹಾಕೇನ್ರಿ. ಇದಕ್ಕೆ ಇವಾಗ ಮುಗಿಸಿ ಮಾಡಿ ಪಾನೆ ಒಯ್ತೀನಿ ರೀ ಹೊರಗೆ. ಪಾನೆ ಹೊಡ್ಲಿಕ್ಕೆ ರಸ್ ಅದು ಅಲ್ಲಿ ದವಣ ಗುಂಡಿಗೆ ಅದ ನೋಡಿ. ಗುಂಡಿಗೆ ತೊಂಬ. ನೀ ಚಾ ಕುಡ್ದೋಗಿ ಮೊದಲ. ಚಾ ಕುಡ್ದೋಗಿ ಎಲ್ಲನ ಇದು ಮಾಡ್ಕೋತೀನಿ. ಪಾನೆ ಹೊಡ್ಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪಟ್ಟರೆ ಪಾನೆ ಹೊಡೆದು ಅರ್ಬಿ ನೀರು ಮದ ಹಾಕಿ ಬಟ್ಟೆ ಒಗಿತೀನಿ ರೀ ನಾನು. ಏನವ ಚಾ ನಮ್ಮ ಮಮ್ಮಿ ಬಿದ್ದಾದ್ರಿ ರಾತ್ರಿ. ತಲೆ ಬಡ್ದಾದ್ರಿ ಹಿಂದಿಲಿ ಕೈ. ಚಾಲ್ದಿ ಚಾ ಕುಡಿಲಿ ಅಂದ್ಬಿಡು. ಸೋನಿಗೆ ಹಾಕು, ಕುಡಿತದ ಅದು. ಆಯಿತು ಸದು ನಿಂದು. ಕೈ ತೊಕೊ, ಮೈ ತೊಕೊಲಾರ ಚಾ ಕುಡಿಯೋದವಳು. ಬರೀ ಹಲ್ ತಿಕ್ಕೊಂಡಿದ್ದಿ ಕೋಲ್ಗೇಟ್ಲೆ. ಮೈ ತೊಕೋದಿಲ್ಲ, ಹಲ್ ತಿಕ್ಕೊಂಡ್ರೆ ಆಯಿತು. ಇಲ್ಲ ಹಂಗೆ ಉಣು, ಮೈ ತೊಕೊಲಾರೆ. ಇನ್ನು ಜಳಕ ಮಾಡಿಲ್ರಿ. ಜಳಕ ಮಾಡ್ತಾವ.
ನಾನು ಇದ್ರ ಸಾರು ಮಾಡಿ ಬಟ್ಟೆ ನಿರ್ಮದಾಗ ಹಾಕ್ತೀನಿ ರೀ. ನೆನೆದ ಬಳಕ ರೊಟ್ಟಿ ಹತ್ತು ಬಡಿತೀನಿ ರಟ ತರ ನೆನೆತಾನ ಪಟ ಪಟ ಬಡ್ಲಿಗೆ ಬರ್ತಾನೆ. ಮೈ ತೊಗೊಂಡು ನಿರ್ಮದ ಹಾಕ್ತೀನಿ ಬಟ್ಟೆ ನಾನು. ಹಾಂ ಗುಂಡಿಗೆ ದೊಡ್ಡ ಗುಂಡಿಗೆಲ್ಲ ಹೊರಗೆ ಇದಿರ್ಬೇಕು. ಹೊರಗೆ ತೊಗೊಂಡಿ ಇವು ತೊಗೊಂಡಿ ತೊಂದ್ಕೆರಲ್ಲಿ ಇಡು. ಬಂದು ಕೆರೆ ಪಾಣೆ ಹೊಡಿತೀನಿ. ಅವ್ರ ಪಪ್ಪ ನಿನ್ನ ಜಳಕ ಮಾಡಿಲ್ರಿ, ಹಾಲು ಹಿಂಡತ್ತಾರ ಅವರು. ಬರ್ರಿ ಇವಾಗ ಒಣಗಿ ಮಾಡ್ತೀನಂತ ನಾನು ಪಾಣೆ ಹೊಡಿಬೇಕು ಅದಿಟ್ಟು. ಅಲ್ಲೇ ಇಡು ಅಲ್ಲೇ ಇಡು. ಇವಾಗ ಪಾಣೆ ಹೊಡ್ಲಿಕ್ಕೆ ನಾನು ಎಣ್ಣೆನ ತೊಗೊಂಡಿನಿ ರೀ. ಎಣ್ಣೆ ನೋಡಿರಿ ಮನೆ ಹಬ್ದಾಗ ತಂದಿದ್ದು ಎಣ್ಣೆ ಇನ್ನೂ ಅದ. ಇನ್ನೊಂದು ಸ್ವಲ್ಪ ಉದದ್ರಿ, ಇನ್ನೊಂದು 2-3 ಸಲ ಆಗಟ್ಟು. ಅದಿಷ್ಟು ಎಣ್ಣೆ ಆಯ್ತಂದ್ರೆ ಮತ್ತೆ ತೊಗೊಂಬರ್ಬೇಕು ರೀ. ಇವಾಗ ಪಾಣೆ ಹೊಡ್ಲಿಕ್ಕೆ ಪಾಣೆ ಇಟ್ರಿ ನಾನು. ಪಾಣೆ ಆದಾಗ ಗುಂಡಿಗೆ ಇಟ್ರಿ. ಯಾಕಂದ್ರೆ ನಿನ್ನ ರಾತ್ರಿ ಬೊಗಣ್ಯಾಗ ಹಾಲು ಕಾಯಿಸಿದಲ್ರಿ ನಾನು. ಅದ್ರ ಕಲೆಗೆ ಗುಂಡಿಗೆ ಮಾಡತ್ತೀನಿ ರೀ ಸಾರ. ಅದ್ರಾಗ ಹೆಪ್ಪು ಹಾಕಿದ್ರಿ, ಹೆಪ್ಪು ಹಾಲಾರ ಬಟ್ಟೆಗೆ ಮತ್ತೊಮ್ಮೆ ಹಾಕಬೇಕು ಕಾಯಿಸತ್ತೇಳಿ ಅಟ್ಟೆ ಇಟ್ಟಿನಿ ರೀ. ಅವಕ್ಕೆ ಗಿಣ್ಣದ ಹಾಲು ಇದ್ದೀವಿ ರೀ, ಕಾಸನ ಗಿಣ್ಣ ಹಾಲಿಲ್ಲ. ಅದ ಕಲೆಗೆ ಹೆಪ್ಪು ಹಾಕಂದಿರೋರು ಹೆಪ್ಪು ಹಾಕ್ಲಿಕ್ಕತ್ತೆ ಇಟ್ಟಿದ್ರಿ. ಇವಾಗ ನೋಡಿರಿ ಎಣ್ಣೆನೂ ಕಾಯಾಗತ್ತದ. ಈ ಕಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ರೀ. ನಮ್ಮ ಸೋನಂತ್ರ ಎಲ್ಲಿ ಯಾರು ಏನು ಮಾಡ್ತಾರೆ ಅಲ್ಲೇ ಬರ್ತದೆ ರೀ ಅದನ್ನು. ಅದಕ್ಕಲ್ಲೇ ಇದಕ್ಕೆ ತೆಗ್ದು ಆ ಕಡೆ ಬಿಟ್ರಿ. ನಮ್ಮ ಶಾದ ನೋಡ್ರಿ ಇನ್ನೂ ತಿನ್ನಾಗತ್ತಾಡ್ರಿ. ಆಕಿನೂ ಇನ್ನೂ ಆಗಿಲ್ಲ ಆಕಿದು ರಚ್ಚೊಂದು. ಶಾದ ನಂತರ ಅವಾಗೆ ಆಗ್ಯದ. ಸೋನಿ ಅಲ್ಲಿ ಇಲ್ಲಿ ಬರ್ತದಲ್ರಿ, ಅದಕ್ಕೆ ಒಂದು ಸ್ವಲ್ಪ ಕೈ ಇಲ್ಲೇಂತ ಇದು ಮಾಡ್ದೆ ಅಂದ್ರೆ ಅದನ್ನು ಆಡ್ಲಕ್ಕೆ ಬರ್ತದೆ ರೀ ನಮ್ಮ ಕೂಡ. ಇವಾಗ ಎಣ್ಣೆ ಅಂತ ಕಾಯ್ತ್ರಿ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಳ್ಳೋಣ್ರಿ. ನೋಡಿರಿ ಎಣ್ಣೆ ಚುರುಚುಟ ಅನ್ನತ್ತದ. ಇದಕ್ಕೆ ನಾ ಇವಾಗ ಜೀರಿಗೆ ಹಾಕೋತೀನಿ ರೀ. ಜೀರಿಗೆ ಸಾಸಿವೆ ಹಾಕೊಂಡು ನೋಡಿರಿ. ಜೀರಿಗೆ ಸಾಸಿವೆ ಎಣ್ಣೆ ಕುದಿಯತ್ತ. ಇವಾಗ ಹಾಗೆ ಬೆಳ್ಳುಳ್ಳಿ ಹಾಕೋತೀನಿ ರೀ. ನನಗೆ ಟೈಮ್ ಇಲ್ರಿ, ಇದು ಪಟ ಪಟ ಮಾಡ್ಲಾಗತ್ತೀನಿ ರೀ ನಾನು. ಇದ್ರಾಗ ಹುಣಸೆ ಪಲ್ಯ ಆಗತ್ತೆ ರೀ. ಪಾಲಕ್ ಪಲ್ಯಾಗ ಗರಗಟ್ಟು ಭಾರಿ ಆಗ್ತದೆ. ಹುಣಸೆ ಪಲ್ಯ ಇಲ್ಲಲ್ರಿ, ಬರೀ ಪಾಲಕದ ಹೊಲ್ದಾಗಿತ್ತಲ್ರಿ, ಅದಕ್ಕೆ ಹುಣಸೆ ಪಲ್ಯ ಹಾಕಿಲ್ಲ. ಕೊತ್ತಂಬರಿ ಇಟ್ಟು ಹಾಕೊಳಗತ್ತೆ ನೋಡಿರಿ. ಕೊತ್ತಂಬರಿ ಹೊಲ್ದಾಗಿದ್ರು ತಂದು ಹಾಕೋದಾಗಲ್ರಿ ನಮ್ಗೆ. ಯಾವಾಗಾರ ಅವ್ರಿಗೆ ಬರ್ತಂದ್ರೆ ಅವಾಗ ತಂದು ಹಾಕ್ತೇವ್ರಿ ನಾವು. ಅಂದ್ರೆ ಇವಾಗ ಎಣ್ಣೆ ಹಾಕಿದೇನ ಇದಕ್ಕೆ ಹಾಕಿಬಿಡ್ತೀನಿ ರೀ ನಾನು. ಹಾಕಿ ಹೋಗ್ಕೆರೆ ಅರ್ಬಿ ನೀರು ಹಾಕ್ತೀನಿ ರೀ. ಮೊದಲು ಜಾಸ್ತಿ ಅದಾವ್ರಿ ಇವತ್ತು ಅರ್ಬಿ. ಕುದ್ಲಿಕ್ಕೆ ನೋಡ್ರಿ ಎಣ್ಣೆ ಕತ್ತ ಅಂತೇಳಿ. ಅರಿಶಿನ ಹಾಕ್ಲತ್ತೀನಿ ರೀ ಸ್ವಲ್ಪ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕುದಿಸ್ಕೆರೆ ನಾನು ಇದು ಹಾಕ್ಕೊಂಡಿರ್ತೀನಿ ರೀ. ಗರಗಟ್ಟ ಏನು ಇಟ್ಟಿನಲ್ರಿ ನೋಡ್ರಿ, ಇದು ಗರಗಟ್ಟ ಎತ್ಕೆರೆ ಹಾಕ್ಕೊಂಡ್ಬಿಡ್ತೀನಿ ರೀ ಇದಕ್ಕೆ. ಶಾದು ನೀರು ತರಬಂದೇಸು ನೋಡ್ರಿ. ಗರಗಟ್ಟ ರೆಡಿ ಆಯಿತು. ನೀರು ತಂದು ಇನ್ನೊಂದು ದಿವ್ಸ ತೊಂಬೋಗಿ ಇನ್ನೊಂದು ದಿವ್ಸ ಚಂತನ ಉಣ್ತಿರೋ ಅನ್ನ ಸಾರು ನೀವು. ಪಪ್ಪ ನೀ ಆಯಿತು ಬರೀ ಅನ್ನ ಸಾರನೇ ಹೊಡೆಯೋದವ ನೀವು. ಅವರು ಇನ್ನೂ ಮೈ ತೊಗೊಂಡಿಲ್ರಿ. ಅವ್ರಿಗೂ ನಾನು ಹೇಳಿದ ಮೈ ತೊಗೊ ಅಂತೇಳಿ. ನಾನೇ ಸಿಟಿಗೆ ಬಂದಿನಿ. ಅವ್ರು ಎಷ್ಟು ಮಾತಾಡಲಿಕ್ಕಿಂತ ನಾನೇ ಎಲ್ಲ ನಾನೇ ಮಾಡ್ಕೆರೆ ನಾನೇ ಸಿಟಿಗೆ ಬರೋದ್ರಿ ಅವ್ರ ಮೇಲೆ. ಮೈ ತೊಕೊ ಹೋಗು. ಇನ್ನೂ ಕೂತಿದ್ದಿ ಈ ಸಲ ಹೋಗು. ಬಟ್ಟೆ ಒಗಿತೀನಿ ನಾನು. ಇನ್ನೂ ಬಟ್ಟೆ ಒಗಿಬೇಕು. ಹೋಗು. ಇನ್ನೂ ರೊಟ್ಟಿ ಮಾಡಬೇಕು ಒಂದು ದಿವ್ಸ. ಆಯಿತು ಬಾಯಿ ತೊಗೊಂಬ ಹೋಗುವ. ಕೈ ಬಾಯಿ ತೊಗೊಂಬ. ನೋಡಿ ಎರಡು ಶಾನೆ ಅದ ಬಂಗಾರಿ ಸಾರು ಅಂತ ಆಯ್ತು ನೋಡ್ರಿ. ಇವಾಗ ಉರಿ ಹಚ್ಚಿಕೆರೆ ಕುದ್ಲಿಕ್ಕಿಟ್ಟು ಮಾಡಿ ಬಟ್ಟೆ ಒಗಿತೀನಿ ರೀ. ನೋಡ್ರಿ ಸಾರು ರೆಡಿ ಆಯ್ತು ನೋಡ್ರಿ. ಕುದ್ದದ ಅಂತಂದ್ರೆ ಒಳಗಿಟ್ಟಿನಿ. ಅನ್ನ ಸಾರು ಆಮೇಲೆ ಎಲ್ಲ ಇತ್ತು. ಕಸ ತೊಡ್ಕೊಬೇಕ್ರಿ. ಕೂತಾರ ನೋಡ್ರಿ ಅವರು. ರೊಟ್ಟಿ ಮಾಡ್ಬೇಕ್ರಿ. ಜಿಗಿ ಹಾಕಿಟ್ಟೀನಿ.
ನಮ್ಮ ರಚ್ಚು ಕೂತಾಳ್ರಿ ಹಿಟ್ಟು ಯಾವಾಗ ಆತಾಳ ನಾ ಯಾವಾಗ ಹಿಡ್ತೋಲೆ ಅಂತೇಳಕಿನು ಹಿಡ್ತೊಂದು ಆಟ ಆಡ್ತಾಳ್ರಿ ಆಕಿ ಇವಾಗ ಹಿಡ್ಸೋಸಿ ಜಿಗಿನೂ ಬರತ್ತದ್ರಿ ನೀರು ಕುದಿಯತ್ತವಳ್ರಿ ತೆಮ್ಯಾಗ ಒಂದು ಸ್ವಲ್ಪ ಜಿಗಿ ಇಲ್ರಿ ರೊಟ್ಟಿಗೆ ಅದಕ್ಕೆಲ್ಲಾಗ ಜಿಗಿ ಹಾಕಿ ಹಿಟ್ಟು ನಾದ್ಬೇಕು ರೀ ಅಂದ್ರೆ ಜಿಗಿ ಬರ್ತಾವೆ ಬರ್ರಿ ರೊಟ್ಟಿ ಮಾಡ್ತೀನತ್ತ ಇವಾಗ ನೋಡ್ರಿ ರೊಟ್ಟಿ ಎಲ್ಲ ಜಿಗಿ ಹಾಕ್ಕೊಂಡಿದ್ದಲ್ರಿ ಆಗಳ ನಾನು ಎಲ್ಲ ಜಿಗಿ ಹಾಕ್ಕೊಂಡು ಹಿಟ್ಟೆಲ್ಲ ನಾದ್ಕೊಂಡು ಮೆತ್ತಗಾಗಿ ನಾದ್ಕೊಂಡ್ರಿ ಚಂದ ಜಿಗಿ ಬರಂಗೆ ಮಿದ್ದಿ ನಾದ್ದೆ ಅಂದ್ರೆ ರೊಟ್ಟಿ ಬಡ್ಲಿಕ್ಕೆ ಚಂದ ಬರ್ತದ್ರಿ ತಳಾಗ ರೊಟ್ಟಿ ಬಡ್ಯಾಕೂ ಬರ್ತಾವೆ ಅದನ್ನು ನಾದ್ಕೊಂಡು ಇವಾಗ ಬಡ್ಯಾಗತ್ತೀನಿ ನೋಡ್ರಿ ಬಟ್ಟೆ ನಿರ್ಮದ ಹಾಕಿಟ್ಟಿನಿ ಆಮೇಲೆ ಅನ್ನ ಒಣಗ್ಯಂತ್ರ ಅವಾಗೆ ಆಗ್ಯದ ರೊಟ್ಟಿ ಬಡ್ಯಾನ ಬಟ್ಟೆ ಬಡ್ದು ಹಾಕ್ತೀನಿ ರೀ ಹಾಗೆ ಒಗೆದು ಹಾಕ್ತೀನಿ ಒಗೆದು ಹಾಕೋಣ ಊಟ ಮಾಡೋಣ ಎಲ್ಲ ಬಾಂಡ್ಯಾಗ ಒಳೆ ಮಾಡ್ಕೊಂಡ್ಕೆರೆ ಇದು ಮಾಡ್ತೀನಿ ಬಾಂಡೆ ತೆಗ್ತೀನಿ ರೀ ಇವಾಗ ರೊಟ್ಟಿ ಬಡ್ಲೈತಿ ನೋಡ್ರಿ ನಮ್ಮ ರಚ್ಚು ಬಂದು ನೋಡ್ರಿ ಹಿಟ್ಟು ಒಯ್ಲಿಕ್ಕೆ ಯಾವಾಗ ಬರಲಿ ಅನ್ನತ್ತಿಳ್ರಿ ಕೈಯಾಗ ಹಿಟ್ಟದ ಅಂದ್ರೂ ಭೀ ಇನ್ನೂ ಬೇಡ್ಲಕ್ಕೆ ಹೊಂಟಿಳ್ರಿ ತಾ ಅನ್ನತ್ತಿಳು ಹಿಟ್ಟು ಅಂದ್ರೆ ಆಯ್ತು ರೀ ಅಕ್ಕಿ ಆಯಿತು ರಾಧಿಕಾ ಆಯಿತು ಹಿಟ್ಟಂತ್ರ ಹಿಟ್ಟೇ ಆಡ್ತಾರೆ ರೀ ಬರೀ ನೋಡ್ರಿ ಎಷ್ಟು ಚಂದ ರೊಟ್ಟಿ ಬರತ್ತವ ಅಂತೇಳಿ ಜಿಗಿ ಇದ್ದಿತ್ತಿಲ್ಲ ರೀ ಹಿಟ್ಟು ಅದಕ್ಕೆಲ್ಲ ಜಿಗಿ ಹಾಕ್ಕೊಂಡು ನಾನು ಜಿಗಿ ಇತ್ತಂದ್ರೆ ಭಾರಿ ರೊಟ್ಟಿ ಆತಾವ ರೀ ಇವು ಅಂತ್ರ ಜೋಳದ ರೊಟ್ಟಿ ಆಮೇಲೆ ಸಜ್ಜಿ ರೊಟ್ಟಿ ಅಂತ ಭಾಳ ಟೇಸ್ಟ್ ಬರ್ತಾವೆ ರೀ ಚಪಾತಿಗಿಂತ ಅದಕ್ಕಲ್ಲೇ ಬಡ್ಲೈತಿ ನೋಡ್ರಿ ನಾನು ಜೋಳದ ರೊಟ್ಟಿನಿ ಇವಾಗ ನೋಡ್ರಿ ಎಲ್ಲ ಕೆಲಸ ಆಯ್ತು ರೀ ನಂದಂತ್ರ ನೋಡ್ರಿ ಅದು ಬಟ್ಟೆನೂ ಒಗೆದು ಹಾಕೀನಿ ಆಮೇಲೆ ಬಾಂಡೆ ತಿಕ್ಕಿನಿ ಎಲ್ಲ ಆಗ್ಯದ ನೋಡ್ರಿ ತೆಮಿ ಒಂದು ತಿಕ್ಕಿನಿ ರೀ ತೆಮಿ ಒಂದು ಬಿಟ್ಟಿನಿ ಅದು ಅಷ್ಟು ಟೈಮ್ ಇತ್ತು ತಿಕ್ಕಿ ಹೋತೀನಿ ರೀ ಟೈಮ್ ಇದ್ದಿತ್ತಿಲ್ಲ ಇಲ್ಲ ನೋಡ್ರಿ ಅಲ್ಲಿ ಗಾಡಿ ಮೇಲೆ ಬುತ್ತಿ ಅತ್ತೆಲ್ಲ ಕಟ್ಟಿಟ್ಟಿನಿ ನಾನು ನಮ್ಮ ರಚ್ಚು ಅಳ್ಳಾಗತ್ತಾಳ್ರಿ ಈಕಿ ಕನ್ನಡಿ ಕೊಡ್ಲಾರ ಬಟ್ಟಾಗ ನೋಡ್ರಿ ತಲೆ ಹಿಕ್ಕೊತಾಳೆ ಈಕಿನೂ ಆಮೇಲೆ ಈಕಿ ಬಾಂಡೆ ತಿಕ್ಕಿನ ಎಲ್ಲ ಮಣ್ಣು ಬಂದು ಬಾಂಡೆ ತಿಕ್ಕೋದಾಗಲ್ಲ ಅಂತೇಳಿ ಎಲ್ಲ ಖಾಲಿ ಮಾಡ್ಕೊಂಡು ಬಾಂಡೆ ತಿಕ್ಕೀನಿ ರೀ ನಾನು ಬಾ ಸರಿ ಹೋಗೋಣ ಬಾ ನೋಡ್ರಿ ನಮ್ಮ ಸೋನಿ ಆಡ್ಲಾಗತ್ತದ ಎಲ್ಲ ಪ್ಲೇಟ್ದಾಗ ಅನ್ನ ತೆಗೆದು ಊಟ ಮಾಡಿ ನೈಟ್ ಬುತ್ತಿ ಕಟ್ಕೊಂಡು ಅವ್ರಿಗೆ ಎಲ್ಲ ಪ್ಲೇಟ್ದಾಗ ತೆಗೆದು ಬೋನ್ಯಾಗ ಎಲ್ಲ ತೆಗೆದು ಮಾಡಿ ಇಟ್ಟೀನಿ ರೀ ನಾನು ಏನು ಮ್ಯಾಲೆ ಇರ್ತಿ ಹೋಗ್ಬೇಕ್ರಿ ಇವಾಗ ನಾವು ಹೋಗ್ತೇವ್ರಿ ಅಲ್ಲಿ ಫೋನ್ ಹಚ್ತಾರೆ ಅವರು ಹಚ್ಚನ ಮಾಮ ಹೇಳ್ದಂದ್ರೆ ಹೋಗ್ತೇವ್ರಿ ಅವ್ರಿಗೆ ಬರ್ತದ್ರಿ ಫೋನ್ ಬಾ ಅಂತ ಹೇಳಿದ್ರಂದ್ರೆ ಹೋಗ್ತೇವ್ರಿ ಇವಾಗ ನಾ ಮಾಡಿ ಆಗ್ಯದ್ರಿ ಅದಕ್ಕೆ ಮಂದಿ ಬರತ್ತನ ಇದು ಮಾಡೋದು ಅಂತ ಹೇಳ್ಯಾರ ಮಂದಿ ಬರ್ನ ಫೋನ್ ಹಚ್ತೇವೆ ಅಂತ ಹೇಳ್ಯಾರ ಹೋಗ್ಬೇಕ್ರಿ ಉಳ್ಳಾಗಡ್ಯಾಗ ಹುಲ್ ಕಿತ್ತದತ್ತ ರೀ ಕೈಲಿ ಸಣ್ಣ ಸಣ್ಣ ದಮ್ ಆಗ್ಯಾವತ್ತು ರೀ ಅದಕ್ಕೆ ಕಿತ್ತದತ್ತ ರೀ ಹೋಗ್ತೇವ್ರಿ ನಾವು ಇವಾಗ ಅದು ಪಪ್ಪ ಎಲ್ಲ ಹೋಗ್ಯಾನ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮಾಡಿಟ್ಟು ಹೊಲ್ತೀನಿ ರೀ ನಾನು ಎಲ್ಲ ಕಸ ಗುಸ ಎಲ್ಲ ಹುಡ್ಗಿನಿ ಬರತನ ಎಲ್ಲ ಮುಸ್ರಿ ಹಾಕಿಡ್ತಾರೆ ರೀ ಅವ್ರು ಮತ್ತು ಒಟ್ಟು ಮನೆ ಎಲ್ಲ ಊಟ ಮಾಡೋದು ಗಂಗಳ ಅಲ್ಲಿದಲ್ಲೇ ಇಟ್ಬಿಡ್ತಾರೆ ಮತ್ತು ಅಲ್ಲ ಸದು ಹ್ಞೂ ಅಂತ ನೋಡ್ರಿ ಆಕಿನು ದೌಂತಿನೇ ಮಾಡೋದ್ರಿ ನಮ್ಮ ಸದಾ ಗಂಗಾ ತೇನು ತೊಳೆಯಲ್ಲ ಊಟ ಮಾಡಿ ಹೊಟ್ಟೆ ಇಟ್ಬಿಡ್ತಾಳೆ ರೀ ಆಕಿನು ಸದು ಅಂದ್ರೆ ಗಂಗಾ ತೊಳಿತಲ್ಲ ಊಟ ಮಾಡಿದ್ರೆ ಗಂಗಾ ತೊಳಿರಾ ಹೋಗ್ಯಾರ ಅವರು ಆ ಕಡೆ ನೋಡ ಒದ್ರ ಹೇಳ್ತಾ ಅಂದಾರಿ ಹತ್ತದ ಅಂದ್ರೆ ಏನು ಮಾಡ್ತಾರೇನು ಇವಾಗ ನೋಡ್ರಿ ಹೊಂಟಿದ್ದೇವೆ ನೋಡ್ರಿ ಕೆಲ್ಸಕ್ಕೆ ನಾವು ಮಂದಿ ಬಂದಾರತ್ತ ಮಾಮನೂ ಬಂದು ಹೇಳಿದ್ರು ಅದಕ್ಕೆ ಇವಾಗ ಹೊಂಟಿದ್ದೇವೆ ರೀ ನೋಡ್ರಿ ನಮ್ಮ ಮೆಕ್ಕೆಜೋಳ ಎಷ್ಟು ಎತ್ತರ ಆಗ್ಯದ ಅಂತೇಳಿ ಹತ್ತಿ ನೋಡ್ರಿ ಹತ್ತಿನ ಎತ್ತರ ಆಗ್ಯದ ಇಲ್ಲೇ ಅದ ರೀ ಸನಿ ಅದ ಹೊಂಟಿದ್ದೇವೆ ಅಲ್ಲ ರಚ್ಚು ಬಿಟ್ಟು ಹೋಗ್ಬೇಕಂದಿದ್ರಿ ಯಾರ ಪಪ್ಪ ನಿಂದ್ರಲ್ರು ಓಡಾಡಿ ಬಂದೋಡ್ರಿ ಅದ್ರ ಕಲೆ ಹಂಗೆ ತೊಗೊಂಬಂದೆವು ಎಲ್ಲಾರ ಅಲ್ಲೇ ಇರ್ಬೇಕು ರಚ್ಚು ಮನ್ಯಾಗ ಇರ್ಬೇಕಲ್ಲ ಮನ್ಯಾಗ ಇರ್ಬೇಕು